ದಿನ ಬರಕಿ ನೀ ಅಂಗಡಿಗಿ ಕೂಡವನ ಗುಡಿ ಕಟ್ಟಿಗಿ ನೀ ಬಂದ್ರ ಖುಷಿ ಬಾಳ ಮನಸ್ಸಿಗೆ ಏನ ಚಂದನ ಗುವ ನೋಡಿ ಮಾಡೀನಿ ನಿನ್ನಲ್ಲವ್ವ ನನ್ನ ಮನಸ್ಸಿನ ನೀ ಗುಲಾಬಿ ಹೂವ. ಹಲೋ ಹಾಯ್ ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇದ್ದೀರಲ್ಲ, ವಿಡಿಯೋ ಕనుక ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ಬಂದುಬಿಟ್ಟು ಎಲೆಟ್ ಮಷಿನ್ದಲ್ಲಿ ಮಾಡಿದ್ದೀನಿ. ವಿಡಿಯೋ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಈಗ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ಮೊದಲನಾಗಿ ನಿಮ್ಮ ಹತ್ರ ಇರುತ್ತಲ್ಲ ಎಲೆಟ್ ಮಷಿನ್ ಆ್ಯಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗೆ 2 ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಈ 2 ಪ್ರಾಜೆಕ್ಟನ್ನು ನೀವು ಡಿಸ್ಕ್ರಿಪ್ಷನ್ ಬಾಕ್ಸಿಂದ ಎಲೆಟ್ ಮಷಿನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಈಗ ಫಸ್ಟ್ನೇದು ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತಿದೆಯಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಫೋಟೋಸ್ ಇರುತ್ತೆ. ನಿಮಗೆ ಫೋಟೋ ಮಾತ್ರ ಕೊಟ್ಟಿರ್ತೀನಿ, ರೀಪ್ಲೇಸ್ ಮಾಡ್ಕೊಳ್ಳೋದು ಒಂದೇ ಇರುತ್ತೆ. ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತಿದೆಯಲ್ಲ, ಇದ್ರ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಒಂದು ಫೋಟೋ ನಿಮ್ಮ ಫೋಟೋ ಚೆನ್ನಾಗಿರೋದು ಫೋಟೋನ ಒಂದು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಫಿಂಗರ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಕಾಣುತ್ತಾರೆ ನಿಮ್ಮ ಫೋಟೋ ಯಾವುದನ್ನು ಒಂದು ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ಬ್ಯಾಕ್ ಸೈಡ್ ಇರೋದು ಕೂಡ ರೀಪ್ಲೇಸ್ ಮಾಡ್ಕೋಬೇಕು. ನಿಮಗೆ ಬೇಕಂದ್ರೆ ಇಟ್ಕೋಬೋದು, ಇಲ್ಲಾಂದ್ರೆ ಅದನ್ನು ಕೂಡ ರೀಪ್ಲೇಸ್ ಮಾಡ್ಕೋಬೋದು. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಆ್ಯಂಡ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಯಾವುದಾದ್ರೂ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ನಾ ಇಲ್ಲಿ ನೋಡು ಈ ಫೋಟೋನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಫೋಟೋನ ಸ್ವಲ್ಪ ಚೆನ್ನಾಗಿ ಕಾಣೋ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಂತರ ಈಗ ಇದಕ್ಕೆ ಸಾಂಗ್ಸು ಲಿರಿಕ್ಸ್ ಆ್ಯಡ್ ಮಾಡ್ಬೇಕಲ್ಲ, ಬ್ಯಾಕ್ ಬನ್ನಿ. ಅದು ಮೊದಲು ಇಂಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇದಕ್ಕೆ ಲಿರಿಕ್ಸ್ ಸಾಂಗ್ಸ್ ಎಲ್ಲ ಕೊಟ್ಟಿರ್ತೀನಿ. ಇಲ್ಲಿ ಡಬಲ್ ಟ್ಯಾಪ್ ಕಾಣಿಸ್ತಿದೆಯಲ್ಲ, ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡಿ ಇಲ್ಲಿ ಸೆಲೆಕ್ಟ್ ಆಲ್ ಲಿರಿಕ್ಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಡಬಲ್ ಟ್ಯಾಪ್ ಮೇಲೆ ಸರ್ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕಾಪಿ 9 ಲಿರಿಕ್ಸ್ ಅಂತಿದೆಯಲ್ಲ, ಕಾಪಿ ಮಾಡ್ಕೊಳ್ಳಿ. 10 ಲಿರಿಕ್ಸ್ ಅಂತಿದೆ, 10 ಲಿರಿಕ್ಸನ್ನು ಕಾಪಿ ಮಾಡ್ಕೊಂಡು ಈಗ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಮೊದಲು ಓಪನ್ ಮಾಡೋದಂದ್ರೆ ಫೋಟೋ ಬ್ಯಾಕ್ಗ್ರೌಂಡ್ ಇರೋದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಡಬಲ್ ಟ್ಯಾಪ್ ಅದ್ರ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೇಸ್ಟ್ 10 ಲಿರಿಕ್ಸ್ ಅಂತಿದೆಯಲ್ಲ, ಪೇಸ್ಟ್ ಮಾಡ್ಕೊಳ್ಳಿ. ಲಿರಿಕ್ಸ್ ಅನ್ನೋದು ಆ್ಯಡ್ ಆಗುತ್ತೆ ನೋಡಿ. ಒಂಥರ ಈ ಥರ ಬಂದಿರುತ್ತೆ. ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸ್ಟಾರ್ಟಿಂಗಿಂದ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈಗ ಎಂಟರ್ಪ್ರೈಸ್ ಈ ಥರ ಇರುತ್ತಲ್ಲ, ಇದನ್ನು ವೀಡಿಯೋನ ಸೇವ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಪೋರ್ಟ್ ಅಂತಿದೆಯಲ್ಲ, ಮೇಲ್ಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹೇರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಹತ್ರ ಇಷ್ಟು ಇರುತ್ತೆ, ಇದನ್ನು ಫುಲ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫುಲ್ HD ಆಗಿ ವಿಡಿಯೋ ಅನ್ನೋದು ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಕనుక ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾಡಿಬಿಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ಪಟ್ಟಂತ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.